வையத்து வாழ்வீர்கள் நாமும் நம் பாவைக்கு செய்யும் கிரிசைகள் கேளீரோ. பார்க்கடலுள் பையத்து என்ற பரமனடி பாடி நையுண்ணோம் பாலுண்ணோம் நாட்காலே நீராடி மையிட்டெழுதோம் மலரிட்டு நாம் முடியோம் செய்யாதன செய்யோம் தீக்குறளை சென்றோதோம். ஐயமும் பிச்சையும் ஆந்தனையும் கை காட்டி ஒய்யுமாரெண்ணி ಯುಹಂದೆಲೋರೆಂಬಾವಾಯ್. ಪ್ರತಿಪದದ ಅರ್ಥ: ವೈಯತ್ತು ಪ್ರಾಪಂಚಿಕ, வாழ்வீர்கள் ಬಾಳ್ವೆಯವರೇ, ನಾಮುಂ ನಾವೆಲ್ಲರೂ, ನಮ್ ನಮ್ಮ, ಪಾವೈಕ್ಕು ವ್ರತಕ್ಕೋಸ್ಕರ, ಶೈಯುಂ ಮಾಡಬೇಕಾದ, ಕಿರಿಶೈಗಳ್ ಕಿರಿಯ ಕಾರ್ಯಗಳನ್ನು, ಕೇಳೀರೋ ಕೇಳೀರೆ, ಪಾರ್ಕಡಲುಳ್ ಹಾಲ್ಗಡಲಿನಲ್ಲಿ, ಪಯ್ಯ ಮೃದುವಾಗಿ, ತುಯಿನ್ರ ನಿದ್ದೆ ಮಾಡುತ್ತಿರುವ, ಪರಮನ್ ಪರಮನ ಅಡಿ ತಿರುವಡಿಗಳನ್ನು ಪಾಡಿ ಸ್ತೋತ್ರ ಮಾಡಿ, ನೈ ತುಪ್ಪ, ಉಣ್ಣೋಂ ಉಣ್ಣುವುದಿಲ್ಲ, ಪಾಲ್ ಹಾಲನ್ನು, ಉಣ್ಣೋಂ ಕುಡಿಯುವುದಿಲ್ಲ, ನಾಟ್ಕಾಲೆ ಉಷಃ ಕಾಲದಲ್ಲಿಯೇ, ನೀರಾಡಿ ಸ್ನಾನ ಮಾಡಿ, ಮೈ ಕಾಡಿಗೆಯನ್ನು ಇಟ್ಟು ಹಚ್ಚಿ, ಎಳುದೋಂ ಅಲಂಕಾರ ಮಾಡಿಕೊಳ್ಳುವುದಿಲ್ಲ, ಮಲರ್ ಹೂವನ್ನು ಇಟ್ಟು ಕಟ್ಟಿ, ನಾಮ್ ನಾವು, ಮುಡಿಯೋಂ ಮುಡಿದುಕೊಳ್ಳುವುದಿಲ್ಲ, ಶಯ್ಯಾದನ ಮಾಡಬಾರದವುಗಳನ್ನು, ಶಯ್ಯೋಂ ಮಾಡೇವು, ತೀ ಕೆಟ್ಟ ಕುರಳೈ ಮಾತುಗಳನ್ನು, ಶನ್ರು ಹೋಗಿ, ಓದೋಂ ಹೇಳುವುದಿಲ್ಲ, ಅಯ್ಯಮುಂ ಸಂಭಾವನೆಯನ್ನು, ಪಿಚ್ಚೆಯುಂ ಭಿಕ್ಷವನ್ನು, ಆಂದನೆಯುಂ ಸಾಧ್ಯವಾಗುವಷ್ಟು ಕೈಕಾಟಿ ನೀಡಿ, ಉಯ್ಯಮಾರು ಉಜ್ಜೀವನಗೊಳ್ಳುವ ಹಾಗೆ ಎಣ್ಣಿ ಯೋಚಿಸಿ, ಉಹಂದೇಲೋ ಹರ್ಷಿಸಿದೆವಾದರೆ, ಓರ್ ಅದ್ವಿತೀಯವಾದ, ಎಂ ನಮ್ಮ ಪಾವಾಯ್ ವ್ರತವಾಗುವುದು. ಭಾವಾರ್ಥ: ಪ್ರಾಪಂಚಿಕ ಬಾಳ್ವೆಯವರೇ, ನಾವೆಲ್ಲರೂ ನಮ್ಮ ವ್ರತಕ್ಕೋಸ್ಕರ ಮಾಡಬೇಕಾದ ಕಿರಿಯ ಕಾರ್ಯಗಳನ್ನು ಕೇಳೀರೆ. ಹಾಲ್ಗಡಲಿನಲ್ಲಿ ಮೃದುವಾಗಿ ನಿದ್ದೆ ಮಾಡುತ್ತಿರುವ ಪರಮನ ತಿರುವಡಿಗಳನ್ನು ಸ್ತೋತ್ರ ಮಾಡುವೆವು. ತುಪ್ಪವನ್ನು ತಿನ್ನೆವು, ಹಾಲು ಕುಡಿಯೆವು, ಉಷಃಕಾಲದಲ್ಲೇ ಸ್ನಾನ ಮಾಡುವೆವು, ಕಣ್ಣಿಗೆ ಕಾಡಿಗೆಯನ್ನಿಟ್ಟು ಅಲಂಕರಿಸಿಕೊಳ್ಳೆವು, ಹೂ ಮುಡಿಯೆವು, ಮಾಡಬಾರದವುಗಳನ್ನು ಮಾಡೆವು, ಕೆಟ್ಟ ಮಾತುಗಳನ್ನಾಡೆವು, ಸಂಭಾವನೆಯನ್ನು ಭಿಕ್ಷವನ್ನು ಸಾಧ್ಯವಾದಷ್ಟನ್ನು ನೀಡಿ ನಾವು ಉಜ್ಜೀವಿಸುವ ಹಾಗೆ ಯೋಚಿಸಿ ಹರ್ಷಿಸಿದೆವಾದರೆ ನಮ್ಮ ವ್ರತವು ಅದ್ವಿತೀಯವಾಗುವುದು. ಈ ಲೋಕದಲ್ಲಿ ಜೀವಿಸುವ ಮನುಷ್ಯನು ಜೀವನದಲ್ಲಿ ತನ್ನ ನಿಜವಾದ ಗುರಿ ಏನೆಂಬುದನ್ನು ಅರಿತುಕೊಳ್ಳಬೇಕು. ಅದನ್ನು ಸೇರುವವರೆಗೂ ಸತತ ಪ್ರಯತ್ನ ಮಾಡಬೇಕು. ತನ್ನ ಗುರಿಯನ್ನು ಸಾಧಿಸಿಕೊಳ್ಳಲೇಬೇಕು. ಇದು ಮನುಷ್ಯನ ದೃಢವಾದ ಸಂಕಲ್ಪವಾಗಿರಬೇಕು. ಈ ವಿಷಯವನ್ನು
ಮೊದಲನೆಯ ಪಾಶುರದಲ್ಲಿ ಗೋದಾದೇವಿ ತನ್ನ ಗೆಳತಿಯರಿಗೆ ಹೇಳುತ್ತಾಳೆ, ನಮ್ಮ ಆತ್ಮವನ್ನು ಉಜ್ಜೀವನಗೊಳಿಸಿ ಕೊಳ್ಳುವುದಕ್ಕಾಗಿ ವ್ರತವನ್ನಾಚರಿಸಿ ಹರ್ಷಗೊಳ್ಳೋಣ ಎಂಬ ಸಂಕಲ್ಪವನ್ನು ಅವರ ಮುಂದೆ ಇಡುತ್ತಾಳೆ. ಅವಳ ಬಾಳಿನ ಗುರಿ ಶ್ರೀಮನ್ನಾರಾಯಣನ ಅವತಾರ ಸ್ವರೂಪಿಯಾದ ಶ್ರೀಕೃಷ್ಣನನ್ನು ಸೇರುವುದು. ಸಂಕಲ್ಪವಿಲ್ಲದೆ ಯಾವ ಕೆಲಸವನ್ನೂ ಮಾಡಬಾರದಷ್ಟೆ. ಈ ಲೋಕದ ಜನರೆಲ್ಲ ಪ್ರಾಪಂಚಿಕ ಬಾಳ್ವೆಯವರು. ಅವರು ಪ್ರಪಂಚಕ್ಕೆ ಕಟ್ಟುಬಿದ್ದವರು ಎಂದರೆ ಈ ಲೋಕದ ಸುಖ ಭೋಗಗಳಿಗೆ ಕಟ್ಟುಬಿದ್ದವರು. ಈ ಲೋಕದಲ್ಲಿ ಹೇಗೆ ಬದುಕುವುದು ಎಂಬುದನ್ನು ಮಾತ್ರವೇ ಯೋಚಿಸತಕ್ಕವರು. ಇಲ್ಲಿಯ ಜೀವನವೆಲ್ಲ ಇಂದ್ರಿಯಗಳನ್ನು ತಣಿಸಲು ಯತ್ನಿಸುವುದು, ಎಲ್ಲ ವಿಧದ ಭೋಗ ಲಾಲಸೆಗಳಲ್ಲಿ ತೊಡಗುವುದು. ಆದರೆ ಅವು ಮನುಷ್ಯನಿಗೆ ಎಷ್ಟೆಷ್ಟು ದೊರೆತರೂ ಅವಕ್ಕಾಗಿ ಅವನು ಎಷ್ಟೆಷ್ಟು ದುಡಿದರೂ ಅವನಿಗೆ ತೃಪ್ತಿ ಬಾರದು, ಮನಃಶಾಂತಿ ಇರದು. ತೊಳಲಾಟ ಅತೃಪ್ತಿಯಿಂದ ಹೆಚ್ಚುತ್ತದೆ. ಹಾಗೆಯೇ ಆಶೆ, ದ್ವೇಷ, ಕೋಪಗಳು ಹೆಚ್ಚುತ್ತವೆ. ಅವುಗಳಿಂದ ಬರುವುದು ಹೆಚ್ಚು ಸಂಕಟವೇ. ಆತ್ಮೋಜ್ಜೀವನಕ್ಕೆ ಇದು ಮಾರ್ಗವಲ್ಲ. ಪ್ರಾಪಂಚಿಕರಾಗಿದ್ದರೂ ಸಹ ನೆಮ್ಮದಿಯನ್ನು ಪಡೆಯಲು ಆತ್ಮೋದ್ಧಾರದ ಮಾರ್ಗವನ್ನು ಹಿಡಿಯಲೇಬೇಕು. ಮೊದಲ ಪಾಶುರದಲ್ಲಿ ಈ ಬಗೆಗೆ ಸಂಕಲ್ಪ ಮಾಡಿದ್ದಾಯಿತು. ಆ ಸಂಕಲ್ಪವನ್ನು ಸಾಧಿಸಿಕೊಳ್ಳುವುದು ಹೇಗೆ ಅದನ್ನು ಕಾರ್ಯಗತ ಮಾಡುವುದು? ಈ ಪಾಶುರದಲ್ಲಿ ಗೋದಾದೇವಿ ಹೇಳುತ್ತಾಳೆ, ನಮ್ಮ ಪವಿತ್ರವಾದ ವ್ರತವನ್ನು ನಡೆಸುವುದಕ್ಕೆ ಮುನ್ನ ನಾವು ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಕಿರಿಯ ಕೆಲಸಗಳು ಅವು, ದಿಟ. ಆದರೂ ಅವುಗಳನ್ನು ಮಾಡಿ ಸಾಧಿಸಿಕೊಂಡರೆ ನಮ್ಮ ವ್ರತವು ಸಾಂಗವಾಗಿ ನೆರವೇರುವುದರಲ್ಲಿ ಸಂದೇಹವಿಲ್ಲ. ವ್ರತವನ್ನು ನಡೆಸುವಾಗ ನಾವು ಕೆಲವು ಕಟ್ಟುಪಾಡುಗಳನ್ನು ಪಾಲಿಸಲೇಬೇಕು. ಆಗಲೇ ನಮ್ಮ ಮನಸ್ಸು ಶುದ್ಧಗೊಳ್ಳುವುದು, ನಮ್ಮ ಕೆಲಸವು ಹಸನಾಗುವುದು. ಗೆಳತಿಯರೇ, ನಾವೆಲ್ಲರೂ ಮಾಡಬೇಕಾದ್ದನ್ನು ಕಿವಿಗೊಟ್ಟು ಕೇಳಿರಿ. ಭಗವಂತನ ಅಡಿದಾವರೆಗಳಿಗೆ ನಮಸ್ಕರಿಸುವುದು, ಅವುಗಳನ್ನು ಕುರಿತು ನಮ್ರತೆಯಿಂದ ಹಾಡಿ ಹೊಗಳುವುದು, ಇದು ನಮ್ಮ ಮೊಟ್ಟ ಮೊದಲನೆಯ ಕರ್ತವ್ಯ. ಭಗವಂತನ ಕೃಪಾ ಕಟಾಕ್ಷದ ರಕ್ಷಣೆಯಿಂದಲೇ ನಾವು ನಮ್ಮ ಈ ವ್ರತವನ್ನು ನಿಯಮದಿಂದ ನಡೆಸಲು ಶಕ್ತರಾಗುವುದು. ಆದ್ದರಿಂದ ಭಗವಂತನನ್ನು ಮೊದಲು ಸ್ತುತಿಸೋಣ. ವ್ರತವನ್ನು ನಡೆಸುವ ಕಾಲದಲ್ಲಿ ನಾವು ಅನುಸರಿಸಬೇಕಾದ ಕೆಲವು ನಿಯಮಗಳಿವೆ. ಮಾಡಬೇಕಾದ ಕೆಲಸಗಳೂ ಕೆಲವು, ಮಾಡಬಾರದ ಕೆಲಸಗಳೂ ಕೆಲವು ಇವೆ. ಇವುಗಳೆಲ್ಲ ಶಾಸ್ತ್ರ, ಸಂಪ್ರದಾಯ ಮತ್ತು ಸಂಸ್ಕೃತಿಗಳಿಂದ ನಡೆದು ಬಂದವು. ವಿಹಿತ ಕರ್ಮಗಳನ್ನು ತಪ್ಪದೆ ಮಾಡಲೇಬೇಕು. ನಿಷಿದ್ಧ ಕರ್ಮಗಳನ್ನು ಮಾಡಲೇಬಾರದು. ನಾವು ಉಷಃಕಾಲದಲ್ಲೇ ಎದ್ದು ಕಾಯಶುದ್ಧಿಗಾಗಿ ಸ್ನಾನ ಮಾಡಬೇಕು. ಮನಃಶುದ್ಧಿಗಾಗಿ ದಾನ ಧರ್ಮಗಳನ್ನು ಮಾಡಬೇಕು. ನಮ್ಮ ಶಕ್ತಿಯನುಸಾರವಾಗಿ ಅತಿಥಿಗಳಿಗೂ ವಿರಕ್ತರಿಗೂ ಬ್ರಹ್ಮಚಾರಿಗಳಿಗೂ ಧರ್ಮ ಮಾಡಬೇಕು. ಅಭ್ಯಾಗತರ ಸೇವೆ ಮಾಡಬೇಕು. ಧಾರಕವಾದ ಆಹಾರವನ್ನು ಮಾತ್ರವೇ ಭಗವಂತನ ಪ್ರಸಾದವೆಂದು ಸ್ವೀಕರಿಸಬೇಕು. ವ್ರತ ನಡೆಸುವ ಕಾಲದಲ್ಲಿ ಪೋಷಕ ಆಹಾರವನ್ನಾಗಲಿ ಭೋಗ್ಯವಾದ ಆಹಾರವನ್ನಾಗಲಿ ಉಣ್ಣಬಾರದು. ಆದ್ದರಿಂದ ಹಾಲು ತುಪ್ಪಗಳನ್ನು ವರ್ಜ್ಯ ಮಾಡಬೇಕು. ಕಣ್ಣಿಗೆ ಕಾಡಿಗೆಯನ್ನು ತಿದ್ದಿ ಅಲಂಕಾರ ಮಾಡಿಕೊಳ್ಳಬಾರದು. ಹೂವನ್ನು ಮುಡಿಯಬಾರದು. ಯಾವ ಕಾರಣಕ್ಕೆ ಆದರೂ ಕೆಟ್ಟ ಮಾತುಗಳನ್ನಾಡಬಾರದು. ವಿಧಿ ನಿಷಿದ್ಧವಾದ ಯಾವೊಂದೂ ಕೆಲಸವನ್ನು ಮಾಡಬಾರದು. ಹೀಗೆ ಮನಸ, ವಾಚ, ಕಾಯ ನಮ್ಮನ್ನು ಶುದ್ಧಿಗೊಳಿಸಿಕೊಂಡು ನಿಯಮಬದ್ಧರಾಗಿ ವ್ರತವನ್ನು ಆಚರಿಸಿದರೆ ಅದು ಶ್ರೇಷ್ಠವಾದ ವ್ರತವಾಗುವುದು. ಭಗವಂತನಲ್ಲಿ ನಮ್ಮ ಭಕ್ತಿ ಹೆಚ್ಚುವುದು. ಭಗವಂತನೂ ಸುಪ್ರೀತನಾಗಿ ನಮ್ಮ ಇಷ್ಟಾರ್ಥವನ್ನು ಪೂರೈಸುವನು. ನಮ್ಮ ಆತ್ಮೋದ್ಧಾರವಾಗುವುದು ನಿಶ್ಚಯ.